ಹದಿಹರೆಯದ ವಯಸ್ಸಿನಲ್ಲಿ ಯುವತಿ ಪ್ರೀತಿಯಲ್ಲಿ ಬಿದ್ದು ಪುಟ್ಟ ಕಂದಮ್ಮನನ್ನೇ ಬಲಿಕೊಟ್ಟ ಸ್ಟೋರಿ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ. ವೃದ್ಧನ ಕೈಯಲ್ಲಿ ಈ ಕಸ ಬಿಸಾಡಿ ಅಂತ ಯುವತಿ ಶಿಶುವಿದ್ದ ಕವರನ್ನ ಕೊಟ್ಟಿದ್ದಾಳೆ. ಪೌರ ಕಾರ್ಮಿಕರು ಶಿಶುವಿನ ಶವ ಕಂಡು ಶಾಕ್. ಸಿಸಿಟಿವಿಯಲ್ಲಿ ವೃದ್ಧನ ಗುರುತು ಪತ್ತೆ, ಅಪ್ರಾಪ್ತರ ಲವ್ ಸ್ಟೋರಿ, ಶಿಶು ಸಾವಿನ ಸತ್ಯ ಬೆಳಕಿಗೆ. ಅಚ್ಚರಿ ಏನಂದ್ರೆ ಸ್ನೇಹಿತರೆ ಸೇರಿಕೊಂಡು ಮನೆಯಲ್ಲಿ ರಹಸ್ಯವಾಗಿ ಡೆಲಿವರಿ, ನವಜಾತ ಶಿಶು ಉಸಿರುಗಟ್ಟಿ ಸಾವು. ಅತಿಯಾದ ಡೋಲೋ 650 ಬಳಕೆಯಿಂದ ಲಿವರ್ ಡ್ಯಾಮೇಜ್ ಸಾಧ್ಯತೆ. ತಜ್ಞ ವೈದ್ಯರು ಡೋಲೋ 650 ಬಳಕೆಗೆ ಕಡಿವಾಣ ಅಗತ್ಯ ಅಂತಿದ್ದಾರೆ. ಯಕೃತ್, ಮೂತ್ರಪಿಂಡ ಮೇಲೆ ಕರಿನೆರಳು ಬೀಳುವ ಚಾನ್ಸಸ್ ಇದೆಯಂತೆ. ರಾಜ್ಯಾದ್ಯಂತ ಏಪ್ರಿಲ್ 15, 16, 17 ಸಿಇಟಿ ಪರೀಕ್ಷೆ ನಡೆದಿದೆ. ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಪರೀಕ್ಷಾರ್ಥಿಗೆ ತಪಾಸಣೆ ವೇಳೆ ಜನಿವಾರ ತೆಗೆದುಹಾಕುವಂತೆ ಸೂಚಿಸಿರೋದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಜನಿವಾರ ತೆಗೆಯಲ್ಲ ಎಂದಿದ್ದಕ್ಕೆ ಪರೀಕ್ಷಾ ಸಿಬ್ಬಂದಿ ಅದನ್ನು ಕತ್ತರಿಸಿರುವ ಆರೋಪ. ಮತ್ತೊಂದೆಡೆ ಪರೀಕ್ಷೆಯಿಂದ ದೂರ ಉಳಿದ ವಿದ್ಯಾರ್ಥಿ. ಅತಿರೇಕ, ವಿಕೃತ ಮನಸ್ಥಿತಿ ಎಂದು ಶಿಕ್ಷಣ ಸಚಿವರು ಗರಂ. ಶಹಾಪುರ ಸಂತೆಗೆ ಹೊರಟಿದ್ದ ವೇಳೆ ನಡೆದ ದುರ್ಘಟನೆ. ಕುರಿ ಖರೀದಿಗೆ ಹೊರಟಿದ್ದ ಬೊಲೆರೋ ಪಿಕಪ್ ವಾಹನ ಹಳ್ಳದ ಸೇತುವೆಗೆ ಡಿಕ್ಕಿ ಹೊಡೆದು 4 ಸ್ಥಳದಲ್ಲೇ ಸಾವು. ವಿಚಾರ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಗಬ್ಬೂರು ಪೊಲೀಸರು ಭೇಟಿ. ಮೃತದೇಹಗಳನ್ನು ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಳ್ಳಾಲದ ಕುತ್ತಾರುಕೋಡಿ ಎಂಬಲ್ಲಿ ಘಟನೆ. ಪಶ್ಚಿಮ ಬಂಗಾಳದಿಂದ ಮಂಗಳೂರಿಗೆ ಬಂದ ಯುವತಿಯನ್ನ ಪುಸಲಾಯಿಸಿದ ಆಟೋ ಚಾಲಕ. ಕೆಲಸ ಕೊಡಿಸೋ ನೆಪದಲ್ಲಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಪೈಶಾಚಿಕ ಕೃತ್ಯ ನಡೆದ 15 ಗಂಟೆಯೊಳಗೆ 3 ಕಾಮುಕರ ಅರೆಸ್ಟ್. ಆಟೋ ಚಾಲಕನಿಗೆ ಬಾಡಿಗೆ 60 ರೂಪಾಯಿ ಗೂಗಲ್ ಪೇ ಮಾಡಿದ್ದಾಳೆ. ಇದೇ ಆಧಾರದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ.